ಮಾರುತಿ ಸುಜುಕಿ ಕಂಪನಿ ತನ್ನ ಬಹುನಿರೀಕ್ಷಿತ ಹೊಸ ತಲೆಮಾರಿನ ಸ್ವಿಫ್ಟ್ ಕಾರ್ ಬಿಡುಗಡೆ ಮಾಡಿದೆ. ಹೊಸ ಕಾರು ಹಲವಾರು ವಿಶೇಷತೆಗಳೊಂದಿಗೆ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ವಿವಿಧ ವೇರಿಯಂಟ್ಗಳೊಂದಿಗೆ ದೆಹಲಿಯ ಎಕ್ಸ್ ಶೋರೂಮ್ ಪ್ರಕಾರ 6.49 ಲಕ್ಷದಿಂದ 9.50 ಲಕ್ಷ ಬೆಲೆಯನ್ನ ಹೊಂದಿದೆ. ಹೊಸ ಕಾರ್ನಲ್ಲಿ ಈ ಹಿಂದಿನಂತೆ LXi, VXi, VXi ಆಪ್ಷನ್, ZXi ಮತ್ತು ZXi ಪ್ಲಸ್ ವೇರಿಯಂಟ್ಗಳನ್ನು ನೀಡಲಾಗಿದೆ. ಇನ್ನು ಇದರ ಜೊತೆಗೆ ಆಸಕ್ತ ಗ್ರಾಹಕರು 15,000 ರೂಪಾಯಿ ಹೆಚ್ಚುವರಿ ಮೊತ್ತದೊಂದಿಗೆ ಡ್ಯುಯಲ್ ಟೋನ್ ವೇರಿಯಂಟ್ಗಳನ್ನು ಖರೀದಿಸಬಹುದಾಗಿದೆ. ಹೊಸ ಸ್ವಿಫ್ಟ್ ಕಾರು ಮಾದರಿಯನ್ನ ಮಾರುತಿ ಸುಜುಕಿ ಕಂಪನಿ ಈ ಬಾರಿ ಹೊಸ ಉತ್ಪಾದನಾ ಮಾನದಂಡಗಳೊಂದಿಗೆ ನಿರ್ಮಾಣಗೊಳಿಸಿದೆ. ಹೀಗಾಗಿ ಇದು ಈ ಹಿಂದಿನ ಮಾದರಿಗಿಂತ 25,000ದಿಂದ 37,000ದಷ್ಟು ದುಬಾರಿ ಬೆಲೆಯನ್ನ ಪಡೆದುಕೊಂಡಿದೆ. ಆದರೆ ಹೊಸ ಕಾರು ಈ ಬಾರಿ ಹಲವಾರು ಸ್ಟ್ಯಾಂಡರ್ಡ್ ಫೀಚರ್ಸ್ಗಳೊಂದಿಗೆ ಅಭಿವೃದ್ಧಿಗೊಂಡಿದ್ದು, ಇದು ಹ್ಯಾಚ್ಬ್ಯಾಕ್ ವಿಭಾಗದಲ್ಲಿ ಭಾರಿ ಬೇಡಿಕೆಯನ್ನ ಪಡೆದುಕೊಳ್ಳುವ ನಿರೀಕ್ಷೆಯಲ್ಲಿದೆ. ಹೊಸ ತಲೆಮಾರಿನ ಸ್ವಿಫ್ಟ್ ಕಾರು ಈ ಹಿಂದಿನ ಮಾದರಿಗಿಂತ ಸಾಕಷ್ಟು ಆಕರ್ಷಕ ವಿನ್ಯಾಸವನ್ನ ಹೊಂದಿದೆ. ಇದರಲ್ಲಿ ಮರುವಿನ್ಯಾಸಗೊಳಿಸಲಾದ ಫ್ರಂಟ್ ಬಂಪರ್, ರೇಡಿಯರ್ ಗ್ರಿಲ್, LED ಹೆಡ್ಲೈಟ್ಸ್ ಮತ್ತು LED ಫಾಗ್ ಲೈಟ್ಸ್ ನೀಡಲಾಗಿದೆ. ಹಾಗೆಯೇ ಹೊಸ ಕಾರು ಈ ಹಿಂದಿನ ಮಾದರಿಗಿಂತ ಹೆಚ್ಚುವರಿಯಾಗಿ 15 mm ಉದ್ದ, 40 mm ಅಗಲ ಮತ್ತು 30 mm ಎತ್ತರವನ್ನು ಪಡೆದುಕೊಂಡಿದೆ. ಇದರೊಂದಿಗೆ ಹೊಸ ಕಾರಿನ ಹಿಂಬದಿಯಲ್ಲಿ ಮರುವಿನ್ಯಾಸಗೊಳಿಸಲಾದ ಸಿ ಆಕಾರದ ಟೈಲ್ ಲ್ಯಾಂಪ್ಸ್ ಜೊತೆಗೆ ಆಕರ್ಷಕ ಅಲಾಯ್ ವೀಲ್ಗಳ ಜೋಡಣೆ ಮಾಡಲಾಗಿದೆ. ಹೊಸ ಸ್ವಿಫ್ಟ್ನಲ್ಲಿ ಹೊರಭಾಗದಂತೆ ಒಳಭಾಗದಲ್ಲೂ ಹಲವು ಬದಲಾವಣೆಗಳನ್ನು ಪರಿಚಯಿಸಲಾಗಿದೆ. ಬಲೆನೋ ಮತ್ತು ಫ್ರಾಂಕ್ಸ್ ಕಾರ್ನಲ್ಲಿರುವಂತೆ ವಿವಿಧ ಫೀಚರ್ಸ್ಗಳನ್ನು ಇದರಲ್ಲೂ ನೀಡಲಾಗಿದೆ. ಆಕರ್ಷಕ ಕ್ಯಾಬಿನ್ನೊಂದಿಗೆ 9 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಪ್ರೀಮಿಯಂ ಆಗಿರುವ ಫ್ಯಾಬ್ರಿಕ್ ಆಸನಗಳು, 4.2 ಅಂದರೆ 4.2 ಇಂಚಿನ ಡಿಜಿಟಲ್ ಮಲ್ಟಿ ಇನ್ಫಾರ್ಮೇಷನ್ ಡಿಸ್ಪ್ಲೇ ಮತ್ತು ವೈರ್ಲೆಸ್ ಚಾರ್ಜಿಂಗ್ ಸೌಲಭ್ಯಗಳಿವೆ. ಹಾಗೆಯೇ ರಿಯರ್ AC ವೆಂಟ್ಸ್, ಆಟೋ ಕ್ಲೈಮೇಟ್ ಕಂಟ್ರೋಲ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ವೈರ್ಲೆಸ್ ಆಂಡ್ರಾಯ್ಡ್ ಹಾಗೂ ಆಟೋ ಕಾರ್ ಪ್ಲೇ ಮತ್ತು ಮರುವಿನ್ಯಾಸಗೊಳಿಸಲಾದ ಸೆಂಟ್ರಲ್ ಏರ್ ಕಾನ್ವೆಂಟ್ಸ್ ಸಹ ಪಡೆದುಕೊಂಡಿದೆ. ಇನ್ನು ಮಾರುತಿ ಸುಜುಕಿ ಕಂಪನಿ ಹೊಸ ಸ್ವಿಫ್ಟ್ ಕಾರ್ನಲ್ಲಿ ಈ ಬಾರಿ 3 ಸಿಲಿಂಡರ್ ವೈಶಿಷ್ಟ್ಯತೆಯ 1.2 ಲೀಟರ್ Z12E ಪೆಟ್ರೋಲ್ ಎಂಜಿನ್ ಅನ್ನು ನೀಡಿದೆ. ಇದರಲ್ಲಿ 5 ಸ್ಪೀಡ್ ಮ್ಯಾನ್ಯುವಲ್ ಮತ್ತು 5 ಸ್ಪೀಡ್ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಆಯ್ಕೆಗಳಿವೆ. ಈ ಮೂಲಕ ಇದು 82 ಹಾರ್ಸ್ ಪವರ್ ಮತ್ತು 112 Nm ಟಾರ್ಕ್ ಉತ್ಪಾದನಾ ಸಾಮರ್ಥ್ಯವನ್ನ ಹೊಂದಿದೆ. ಇದರಲ್ಲಿ ಮ್ಯಾನ್ಯುವಲ್ ಮಾದರಿಯು ಪ್ರತಿ ಲೀಟರ್ಗೆ 24.8 ಕಿಲೋಮೀಟರ್ ಮೈಲೇಜ್ ನೀಡಿದರೆ, ಆಟೋಮ್ಯಾಟಿಕ್ ಮಾದರಿಯು 25.75 ಕಿಲೋಮೀಟರ್ ಮೈಲೇಜ್ ನೀಡುತ್ತೆ. ಈ ಮೂಲಕ ಹೊಸ ಸ್ವಿಫ್ಟ್ ಕಾರ್ನಲ್ಲಿ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಇನ್ನು ಈ ಬಾರಿ ಆರಂಭಿಕ ಮಾದರಿಗೂ ಅನ್ವಯಿಸುವಂತೆ 6 ಏರ್ ಬ್ಯಾಗ್ಗಳು, ಐಸೋಫಿಕ್ಸ್ ಆಂಕರ್ಸ್, ರಿಯರ್ ಪಾರ್ಕಿಂಗ್ ಸೆನ್ಸಾರ್, ABS ಜೊತೆ EBD ಹಿಲ್ ಸ್ಟಾರ್ಟ್ ಅಸಿಸ್ಟ್ ಸೇರಿದಂತೆ ಹಲವು ಫೀಚರ್ಸ್ಗಳನ್ನು ನೀಡಲಾಗಿದೆ.